ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಈ ಚುಮು ಚಳಿಯಲ್ಲಿ ಏನಾದರೂ ಸ್ನ್ಯಾಕಿಂಗಿಗೋಸ್ಕರ ಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಸೊ ಕಾಫಿ ಜೊತೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ನನಗೆ ಈ ರೆಸಿಪಿ ಪಟ್ ಅಂತ ನಾನೇ ಮಾಡಿದೆ. ಟ್ರೈ ಮಾಡೋಣ ಅಂಥೇಳಿ ಈರುಳ್ಳಿ, ಕ್ಯಾರೆಟ್ ಮತ್ತು ಕೊತ್ತಂಬರಿ ಸೊಪ್ಪನ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಹೆಚ್ಚಿ ಹಾಗೆ ತುರಿದು ಇಟ್ಕೊಂಡಿದ್ದೀನಿ. ನೀವು ನೋಡ್ಬೋದು ಸಣ್ಣದಾಗಿ ಈರುಳ್ಳಿನ ಹೆಚ್ಚಿದ್ದೀನಿ. ಯಾಕೆ ಅಂತಂದರೆ ತುಂಬ ಚೆನ್ನಾಗಾಗುತ್ತೆ. ಸೊ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ಅರ್ಧ ನಿಂಬೆಹಣ್ಣನ್ನು ನಾನಿಲ್ಲಿ ಸ್ಕ್ವೀಸ್ ಮಾಡಿಕೊಂಡು ಎಷ್ಟು ಬೇಕಷ್ಟು ಹುಳಿ ಹಾಕ್ಕೋಬೋದು. ಹಾಗೆ ಬ್ಲ್ಯಾಕ್ ಪೆಪ್ಪರ್ ಮತ್ತು ಸಾಲ್ಟ್ ಏನಿದೆ ನಾನು ಅದನ್ನು ಪೌಡರ್ ಹಾಕೋತಾ ಇದ್ದೀನಿ. ಅದಾದ ನಂತರ ನಾನಿಲ್ಲಿ ಉಪ್ಪನ್ನು ಹಾಕೋತಾ ಇದ್ದೀನಿ. ಉಪ್ಪನ್ನ ಸ್ವಲ್ಪ ಕಡಿಮೆನೇ ಬಳಸ್ತಾ ಇದ್ದೀನಿ. ರೀಸನ್ ನಾನು ಮುಂದೆ ಹೇಳ್ತೀನಿ. ಆದಷ್ಟು ಕಡಿಮೆ ಬಳಸ್ಕೊಂಡಿದ್ದೀನಿ. ಇಲ್ಲಿ ಉಪ್ಪು ನೀವು ನೋಡ್ಬೋದು, ಒಂದು 1/4 ಸ್ಪೂನ್ ಅಷ್ಟೇ ನಾನು ಬಳಸ್ಕೊಂಡಿರೋದು. ಅದಾದ ನಂತರ ಖಾರ ಬೇಕು ಅನ್ನೋಂಥವ್ರು, ಚಳಿಗೆ ಖಾರ ಇದ್ದರೆ ಚೆಂದ ಅಲ್ವಾ, ಹಾಗಾಗಿ ಖಾರ ಬೇಕು ಅನ್ನೋಂಥವ್ರು ಸ್ವಲ್ಪ ಜಾಸ್ತಿನೇ ಇಲ್ಲಿ ಅಚ್ಚ ಖಾರದ ಪುಡಿನ ಬಳಸ್ಕೋಬೋದು. ಇಲ್ಲ ಮೀಡಿಯಮ್ ಅನ್ನೋಂಥವ್ರು ಒಂದು 1/2 ಸ್ಪೂನ್ ಒಳಗಡೆ ತೊಗೋಬೋದು. ಅದಾದ ನಂತರ ನಾನಿಲ್ಲಿ ಸಕ್ಕರೆನ ಹಾಕೋತಾ ಇದ್ದೀನಿ. ಇದು ಹೆಂಗೆ ಮಿಕ್ಸ್ಚರ್ ಟೇಸ್ಟ್ ಕೊಡುತ್ತೆ ಅಂದರೆ ಖಾರ, ಹುಳಿ, ಉಪ್ಪು, ಸ್ವೀಟ್ ಎಲ್ಲ ಇರುತ್ತೆ. ಸೊ ಚೆನ್ನಾಗಿರುತ್ತೆ. ಇದಾದ ನಂತರ ನಾನಿಲ್ಲಿ ಹಲ್ದಿರಾಮ್ಸ್ ಅವ್ರದ್ದು ಈ ಟೇಸ್ಟಿ ನಟ್ಸ್ ಕಡಲೆ ಬೀಜ ಏನಿದೆ ಅದಕ್ಕೆ ಮಸಾಲೆ ಹಾಕಿರುವಂಥ ಕಡಲೆ ಬೀಜ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಹೇಳಿದ್ದು ಉಪ್ಪನ್ನು ನಾನು ಕಡಿಮೆ ಬಳಸ್ತಾ ಇದ್ದೀನಿ ಇಲ್ಲಿ ಅಂತ. ಯಾಕಂದರೆ ಇದಕ್ಕೆ ಆಲ್ರೆಡಿ ಉಪ್ಪನ್ನು ಬೆರೆಸಿರೋದ್ರಿಂದ ನಮಗೆ ಖಾರ, ಹುಳಿ, ಉಪ್ಪು ನೀಟಾಗಿ ಮಿಕ್ಸ್ ಆಗೋ ಹಂಗಿರಬೇಕು. ಸೊ ನಾನಿವಾಗ ಇದನ್ನು ಟೇಸ್ಟ್ ನೋಡಿ ನನಗೆ ಸ್ವಲ್ಪ ಹುಳಿ ಇಷ್ಟ ಇರೋದ್ರಿಂದ ನಾನು ಸ್ವಲ್ಪ ಎಕ್ಸ್ಟ್ರಾ ಲೆಮನ್ ಜ್ಯೂಸ್ನ ಏನು ನಿಂಬೆಹಣ್ಣನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಬಿಟ್ಟರೆ ಅವರವರ ಟೇಸ್ಟಿಗೆ ಅನುಸಾರವಾಗಿ ನೀವು ಲೆಮನ್ನ ಹಾಕ್ಕೋಬೋದು. ಹಾಗೆ ಖಾರ ಸಹ. ಸೊ ಕಾಫಿ ಜೊತೆ, ಟೀ ಜೊತೆ, ಸಂಜೆ ಏನಾದರೂ ಹೆಲ್ದಿಯಾಗಿ ಬೇಕು ಅನ್ನೋಂಥವ್ರು ಇದನ್ನು ನಾವು ಮನೆಯಲ್ಲೇ ಮಾಡ್ಕೋಬೋದು ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೋಬೋದು. ಇದಾಗಿತ್ತು ನನ್ನ ಈ ಸ್ಪೆಷಲ್ ರೆಸಿಪಿ. ಮತ್ತೊಂದು ವಿಡಿಯೋ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.